ಅಯ್ಯೋ ಇಲ್ಲ, ಮಾರ್ಗೋ ಏನೋ ವಿಷಯಕ್ಕೆ ತುಂಬಾ ಬೇಸರಗೊಂಡಿರುವಂತೆ ಕಾಣುತ್ತಿದೆ. ನಮಗೆ ತುರ್ತಾಗಿ ಸಹಾಯ ಬೇಕು. ಹೇ ವೆನ್ಸ್ಡೇ, ಇದು ಡ್ಯಾನ್ಸ್ ಮಾಡುವ ಸಮಯವಲ್ಲ. ನಾವು ಮಾರ್ಗೋನನ್ನು ಉಳಿಸಬೇಕು. ಬೇಗ ಹೋಗು, 1 ಸೆಕೆಂಡ್ ಕೂಡ ವ್ಯರ್ಥ ಮಾಡಬೇಡ. ವಾಹ್, ಸಿಸ್ಟರ್ ಕೂಡ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಮಾರ್ಗೋಗೆ ಏನ್ ಬೇಕು ಅಂತ ಸಿಸ್ಟರ್ಗೆ ಎಲ್ಲರಿಗಿಂತ ಚೆನ್ನಾಗಿ ಗೊತ್ತು. ಬೇಗ ಮಾಡು. ಮತ್ತು ಈಗೋ ಅಜ್ಜಿ ಬಂದರು. ತನ್ನ ಮೊಮ್ಮಗಳನ್ನ ಹೇಗೆ ಖುಷಿ ಪಡಿಸಬೇಕು ಅಂತ ಇವರಿಗೆ ಚೆನ್ನಾಗಿ ಗೊತ್ತು. ಓ ಹೌದು, ಎಲ್ಲ ಹೀರೋಗಳು ಇಲ್ಲೇ ಇದ್ದಾರೆ. ಏನಾಯ್ತು? ಮಾರ್ಗೋಗೆ ಹಸಿವಾಗಿದೆಯೇ? ಪರವಾಗಿಲ್ಲ, ನಮ್ಮ ಹೊಸ ಚಾಲೆಂಜ್ ಶುರುವಾಗುತ್ತಿದೆ. ಅಜ್ಜಿ ಮತ್ತು ಸಿಸ್ಟರ್ ತುಂಬಾ ಮಜಾ ಮಾಡುತ್ತಿರುವಂತೆ ಕಾಣುತ್ತಿದೆ. ಸರಿ, ಸಾಕು ಈ ಗಮನ ಬೇರೆಡೆ ಸೆಳೆಯುವುದು. ನಾವು ಏನು ಅಡಿಗೆ ಮಾಡಲಿದ್ದೇವೆ ಎಂದು ತಿಳಿಯುವ ಸಮಯ ಬಂದಿದೆ. ಬರ್ಗರ್, ವಾಹ್. ಸರಿ, ನೀವೆಲ್ಲರೂ ಹೊಸ ಚಾಲೆಂಜ್ಗೆ ಸಿದ್ಧರಿದ್ದೀರಾ? ಹೋಗೋಣ. ಹಾಗಾಗಿ ಅಜ್ಜಿ ಬರ್ಗರ್ ಬನ್ಗಳಿಂದ ಪ್ರಾರಂಭಿಸ್ತಾರೆ. ಹೌದು, ಟೋಸ್ಟ್ ಮಾಡಿದ ಬನ್ಗಳು ತುಂಬಾ ಚೆನ್ನಾಗಿರುತ್ತವೆ. ಈಗ ನಮಗೆ ಕೊಚ್ಚಿದ ಮಾಂಸ ಬೇಕು. ಅಜ್ಜಿ ಕೊಚ್ಚಿದ ಮಾಂಸದ ಉಂಡೆಗಳನ್ನು ತೆಗೆದುಕೊಳ್ಳುತ್ತಾರೆ. ಅವುಗಳನ್ನು ಫ್ರೈಯಿಂಗ್ ಪ್ಯಾನ್ ನಲ್ಲಿ ಹಾಕಿ ಸ್ಪಾಟುಲಾದಿಂದ ಹೀಗೆ ಒತ್ತುತ್ತಾರೆ. ಪ್ಯಾಟಿ ಸಿದ್ಧವಾಗಿದೆ. ಈಗ ರುಚಿಕರವಾದ ಚೀಸ್ ಸ್ಲೈಸ್ ಮತ್ತು ಖಂಡಿತವಾಗಿಯೂ ಟೊಮೆಟೊ ಇಲ್ಲದೆ ಯಾವ ಬರ್ಗರ್ ಇರುತ್ತದೆ? ಮೇಲೆ ಈರುಳ್ಳಿ ಮತ್ತು ಬನ್ ಇದೆ. ವಾಹ್, ಅಜ್ಜಿ ಎಷ್ಟು ಬೇಗ ಕೆಲಸ ಮುಗಿಸಿದರು. ಗ್ರೇಟ್ ಜಾಬ್ ಅಜ್ಜಿ. ಈಗ ಸಿಸ್ಟರ್ ಸರದಿ. ಸಾಮಾನ್ಯ ಬನ್ಗಳು ನಡೆಯುವುದಿಲ್ಲ ಅನಿಸುತ್ತೆ. ಏನು ಡೋನಟ್? ಎಷ್ಟು ರುಚಿಕರವಾಗಿದೆ. ಸಿಸ್ಟರ್ ಡೋನಟ್ ಅನ್ನು 2 ಭಾಗಗಳಾಗಿ ಕತ್ತರಿಸುತ್ತಾರೆ. ಈಗ ಚಾಕೊಲೇಟ್ಗಳು. ಇದು ಎಷ್ಟು ಸಿಹಿಯಾಗಿದೆ. ಆದರೆ ಸಿಸ್ಟರ್ ಹತ್ತಿರ ಇನ್ನೊಂದು ಇದೆ. ಇದು ಹುಳಿ ಜೆಲ್. ಇದು ತುಂಬಾ ರುಚಿಕರ, ಆದರೆ ತುಂಬಾ ಹುಳಿ. ಈಗ ಮಾರ್ಷ್ ಮ್ಯಾಲೋಗಳನ್ನು ಸೇರಿಸೋಣ. ಸ್ವಲ್ಪ ಮಾರ್ಮಲೇಡ್ ಮತ್ತು ಬೆರ್ರಿ ಸಿರಪ್. ಯಾಕೆ ಇರಬಾರದು? ಈಗ ನಾವು ನಮ್ಮ ಅದ್ಭುತ ಬರ್ಗರ್ ಅನ್ನು ಮುಚ್ಚುತ್ತೇವೆ. ಎಂತಹ ಸೌಂದರ್ಯ. ಅಜ್ಜಿ ತನ್ನ ಮೊಮ್ಮಗಳ ಕೆಲಸವನ್ನು ಮೆಚ್ಚಿದಂತೆ ಕಾಣುತ್ತಿದೆ. ಆದರೆ ವೆನ್ಸ್ಡೇಯನ್ನು ಅಷ್ಟು ಸುಲಭವಾಗಿ ಆಶ್ಚರ್ಯಗೊಳಿಸಲು ಸಾಧ್ಯವಿಲ್ಲ. ಹಾಗಾಗಿ ನಾವು ಎಂದಿನಂತೆ ಬನ್ಗಳಿಂದ ಪ್ರಾರಂಭಿಸುತ್ತೇವೆ. ಖಂಡಿತವಾಗಿಯೂ ಕಪ್ಪು ಬನ್ಗಳು. ಪ್ಯಾಟಿಯನ್ನು ಹೀಗೆ ಫ್ರೈ ಮಾಡುವುದು. ವೆನ್ಸ್ಡೇ ಚೀಸ್ ತುಂಡಿನೊಂದಿಗೆ ಏನು ಮಾಡುತ್ತಿದ್ದಾಳೆ? ವಾಹ್, ಈ ಚೀಸ್ ಈಗ ಎಷ್ಟು ಕೂಲಾಗಿ ಕಾಣುತ್ತಿದೆ. ಸೌತೆಕಾಯಿ ತುಂಡು. ವಾಹ್, ಈ ಬರ್ಗರ್ಗೆ ನಾಲಿಗೆ ಇರುವ ಬಾಯಿ ಇದ್ದಂತೆ ಕಾಣುತ್ತಿದೆ. ಆದರೆ ಏನೋ ಕೊರತೆ ಇದೆ. ವೆನ್ಸ್ಡೇ ಪಕ್ಕದಲ್ಲಿ ಯಾವಾಗಲೂ ಯಾವುದೇ ಸಮಸ್ಯೆಗೆ ಸಹಾಯ ಮಾಡುವ ಕೈ ಇರುವುದು ಒಳ್ಳೆಯದು. ಮಾರ್ಮಲೇಡ್ ಕಣ್ಣುಗಳು. ವೆನ್ಸ್ಡೇಗೆ ಬೇಕಾಗಿರುವುದು ಇದೇ ಅನಿಸುತ್ತೆ. ಹೇ ಹುಷಾರು ಅಜ್ಜಿ, ಆ ಕೈಯಿಂದ ಯಾವುದೇ ಹಾನಿ ಇಲ್ಲ. ಈಗ ಬರ್ಗರ್ಗೆ ಕಣ್ಣುಗಳನ್ನು ಸೇರಿಸೋಣ. ವಾಹ್, ಈ ದೈತ್ಯನನ್ನು ನೋಡಿ. ಅವನು ಎಷ್ಟು ಭಯಾನಕವಾಗಿದ್ದಾನೆ. ಆದರೆ ಇನ್ನೂ ತುಂಬಾ ಹಸಿವನ್ನುಂಟು ಮಾಡುತ್ತಿದ್ದಾನೆ. ಆದರೆ ಯಾವ ಬರ್ಗರ್ ಅತ್ಯಂತ ರುಚಿಕರವಾಗಿರುತ್ತದೆ? ಈಗ ನಮಗೆ ತಿಳಿಯುತ್ತದೆ. ಮಾರ್ಗೋ, ನಿನ್ನ ಸರದಿ. ಓಹ್, ನನಗೆ ಎಷ್ಟು ಹಸಿವಾಗಿದೆ. ಈ ಬರ್ಗರ್ ವಿಭಿನ್ನವಾಗಿ ಕಾಣುತ್ತಿದೆ. ಇದನ್ನು ಟ್ರೈ ಮಾಡೋಣ. ರುಚಿಕರವಾಗಿದೆ. ನನಗೆ ಇದು ಇಷ್ಟವಾಯಿತು. ಹಾಗಾದರೆ ನಮಗೆ ಮುಂದೆ ಏನಿದೆ? ಮೊದಲು ತುತ್ತು ತೆಗೆದುಕೊಳ್ಳೋಣ. ಛೀ, ಅದು ಈರುಳ್ಳಿಯೇ? ಎಂಥ ಗಲೀಜು. ಈ ಬರ್ಗರ್ ನಿನಗೆ ಬೇಕಾದುದಲ್ಲ. ಹಾಗಾದರೆ ಇಲ್ಲಿ ಏನಿದೆ? ಇವು ನನ್ನ ನೆಚ್ಚಿನ ಸಿಹಿ ತಿಂಡಿಗಳು. ಡೋನಟ್ ಜೊತೆ ಮಾರ್ಮಲೇಡ್ ತಿನ್ನುವುದೇ? ಇದು ನನ್ನ ರುಚಿಗೆ ತಕ್ಕಂತಿದೆ. ಸರಿ, ವಿಜೇತರನ್ನು ಆಯ್ಕೆ ಮಾಡುವ ಸಮಯ ಬಂದಿದೆ. ಮತ್ತು ಅದು ಈ ಬರ್ಗರ್. ಹೌದು, ಇದೇ ನಮ್ಮ ವಿಜೇತ. ವಾಹ್, ವೆನ್ಸ್ಡೇಗೆ ಅಭಿನಂದನೆಗಳು. ನನಗೆ ಮಾತ್ರ ಹಾಗೆ ಅನಿಸುತ್ತಿದೆಯಾ ಅಥವಾ ಅವಳು ನಗುತ್ತಿದ್ದಾಳೆಯೇ? ವೆನ್ಸ್ಡೇ ನಗುತ್ತಿದ್ದಾಳೆ. ವಾಹ್, ಅಯ್ಯೋ, ಯಾರೋ ನಾಚಿಕೆ ಪಟ್ಟಂತೆ ಕಾಣುತ್ತಿದೆ. ಸಿಸ್ಟರ್ ಮತ್ತು ಕೈ ಪರಸ್ಪರ ಅರ್ಥ ಮಾಡಿಕೊಂಡಂತೆ ಕಾಣುತ್ತಿದೆ. ಓ, ಕೈ ಮನೆಗೆ ಹೋಗುವ ಸಮಯ ಬಂದಿದೆ. ಮತ್ತು ನಮ್ಮ ಹೀರೋಗಳು ಹೊಸ ಖಾದ್ಯವನ್ನು ತಯಾರಿಸುವ ಸಮಯ ಬಂದಿದೆ. ಹಾಟ್ ಚಾಕೊಲೇಟ್. ಈ ರುಚಿಕರವಾದ ಪಾನೀಯವನ್ನು ಯಾರು ಇಷ್ಟಪಡುವುದಿಲ್ಲ. ಎಲ್ಲರೂ ಸಿದ್ಧರಾಗಿದ್ದಾರೆ ಎಂದು ನಾನು ಭಾವಿಸುತ್ತೇನೆ. ಹೋಗೋಣ. ಅಜ್ಜಿ ಮತ್ತೆ ಅಡುಗೆ ಮಾಡಲು ಪ್ರಾರಂಭಿಸುತ್ತಾರೆ. ಅವಳು ಪಾತ್ರೆಯಲ್ಲಿ ಹಾಲು ಸುರಿಯುತ್ತಾಳೆ. ಈಗ ಕೋಕೋ ಪೌಡರ್. ಕೈಯಾಡಿಸಲು ಮರೆಯಬೇಡಿ. ಓಹ್ ಹೌದು, ಚಾಕೊಲೇಟ್ ಬಾರ್ ರುಚಿಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದು ಎಷ್ಟು ಸಿಹಿಯಾಗಿದೆ. ಅಜ್ಜಿ ತನ್ನ ಸಿಗ್ನೇಚರ್ ಮಗ್ನಲ್ಲಿ ಹಾಟ್ ಚಾಕೊಲೇಟ್ ಸುರಿಯುತ್ತಾಳೆ. ಗ್ರೇಟ್ ಜಾಬ್ ಅಜ್ಜಿ. ಈಗ ಸಿಸ್ಟರ್ ಸರದಿ. ಹೇ ಹುಷಾರು. ನೀನು ಎಲ್ಲಾ ಚಾಕೊಲೇಟ್ ಅನ್ನು ಹಾಗೆ ತಿನ್ನಲು ಸಾಧ್ಯವಿಲ್ಲ. ಹೌದು, ಅಜ್ಜಿ ಹೇಳುವುದು ಸರಿ. ಸಕ್ಕರೆಯನ್ನು ಸ್ವಲ್ಪವೇ ಸೇರಿಸಬೇಕು. ಹಾಗೆ. ಓ, ಅವಳು ಏನು ಮಾಡಲು ಹೊರಟಿದ್ದಾಳೆ. ಹೌದು, ಈ ಸಿಹಿ ಪ್ರಿಯೆಯನ್ನು ನೋಡಿ. ಅಜ್ಜಿ ಇಷ್ಟು ಪ್ರಮಾಣದ ಸಕ್ಕರೆಯನ್ನು ಒಪ್ಪುವುದಿಲ್ಲ.
ಸರಿ, ಹಾಲು ಸೇರಿಸುವ ಸಮಯ ಬಂದಿದೆ. ಜಾಗರೂಕರಾಗಿರಿ. ಅಯ್ಯೋ ಹೌದು, ಸಿಸ್ಟರ್ ಖಂಡಿತವಾಗಿಯೂ ಹೆಚ್ಚು ಗಮನ ಹರಿಸಬೇಕಾಗಿದೆ. ಹಾಗಾಗಿ ನೀವು ಎಲ್ಲಾ ಪದಾರ್ಥಗಳನ್ನು ಸೇರಿಸಬಹುದು. ಈಗ ಸ್ವಲ್ಪ ಬಣ್ಣ. ವಾಹ್, ಈ ಸೌಂದರ್ಯವನ್ನು ನೋಡಿ. ಈ ಕ್ರೀಮ್ ಎಷ್ಟು ಬ್ರೈಟ್ ಆಗಿದೆ. ಈಗ ಸ್ವಲ್ಪ ಸ್ಪ್ರಿಂಕ್ಲರ್ಸ್. ಅದುವೇ ಸರ್ವಿಂಗ್. ಸಿಸ್ಟರ್ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದ್ದಾರೆ. ಆದರೆ ಅಷ್ಟೇ ಅಲ್ಲ, ಕೊನೆಯ ಸ್ಪರ್ಶವೆಂದರೆ ವಿಪ್ ಕ್ರೀಮ್ ಮತ್ತು ಕೆಲವು ಮಾರ್ಷ್ಮ್ಯಾಲೋಗಳು. ಸಿಹಿಯನ್ನು ನೋಡಿ. ಹೌದು, ಸಿಸ್ಟರ್ ತನ್ನ ಅತ್ಯುತ್ತಮ ಪ್ರಯತ್ನ ಮಾಡಿದ್ದಾರೆ. ಪರ್ಫೆಕ್ಟ್. ಸರಿ, ನಿನ್ನ ಸರದಿ ವೆನ್ಸ್ಡೇ. ಇಲ್ಲಿ ಸೂಕ್ತವಾದ ಮಗ್ ಬೇಕು. ಕೈ, ನಿನ್ನ ಸಹಾಯವಿಲ್ಲದೆ ನಾವು ಇದನ್ನು ಮಾಡಲು ಸಾಧ್ಯವಿಲ್ಲ. ಎಂತಹ ಭಯಾನಕತೆ. ಅಜ್ಜಿ, ನೀನು ನಿನ್ನ ಧೈರ್ಯವನ್ನು ಕಾಪಾಡಿಕೊಳ್ಳುವುದು ಒಳ್ಳೆಯದು. ವೆನ್ಸ್ಡೇ ಚಾಕೊಲೇಟ್ ಮತ್ತು ಸ್ವಲ್ಪ ವಿಪ್ಡ್ ಕ್ರೀಮ್ ಸುರಿಯುತ್ತಾಳೆ. ಬೆರಿ ಸಿರಪ್. ಅದ್ಭುತ. ಮತ್ತು ಕೆಲವು ಹರಿಬೋ ಮಾರ್ಮಲೇಡ್ಗಳು. ಓ ಹೌದು, ಈ ವಿಶಿಷ್ಟವಾದ ಸರ್ವಿಂಗ್ ನೋಡಿ. ಹಾಟ್ ಚಾಕೊಲೇಟ್ ಸಿದ್ಧವಾಗಿದೆ. ಯಾಕೆ? ಇದು ಕ್ರೇಜಿ ಆಗಿದೆ. ಇದು ರುಚಿಕರವಾಗಿದೆ. ನನಗೆ ಇದು ಇಷ್ಟವಾಯಿತು. ಮತ್ತು ಮುಂದೆ ಹೋಗೋಣ. ಇದು ಅಜ್ಜಿಯ ಹಾಟ್ ಚಾಕೊಲೇಟ್. ಅದ್ಭುತ. ಇದೇನು? ಇದು ವಿಚಿತ್ರವಾಗಿ ಕಾಣುತ್ತಿದೆ, ಆದರೆ ಟ್ರೈ ಮಾಡೋಣ. ಕೆಟ್ಟದಾಗಿಲ್ಲ. ಮತ್ತು ವಿಜೇತರು? ಹೌದು ಸಿಸ್ಟರ್, ಈ ರೌಂಡ್ ನಿನಗೆ ಸೇರಿದ್ದು. ಸರಿ, ನಮ್ಮ ಹೀರೋಗಳು ಹೊಸ ಚಾಲೆಂಜ್ಗೆ ಸಿದ್ಧರಾಗಿರುವಂತೆ ಕಾಣುತ್ತಿದೆ. ಈ ಬಾರಿ ಅವರಿಗೆ ಏನು ಕಾಯುತ್ತಿದೆ? ಓಹೋ, ಇದು ಫ್ರೆಂಚ್ ಫ್ರೈಸ್. ಈ ಖಾದ್ಯವನ್ನು ಬೇಯಿಸಲು ಮತ್ತು ಬಡಿಸಲು ಹಲವು ಮಾರ್ಗಗಳಿವೆ. ಈಗ ನಮ್ಮ ಹೀರೋಗಳು ಯಾವ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಎಂದು ತಿಳಿಯೋಣ. ಖಂಡಿತವಾಗಿಯೂ ಆಲೂಗಡ್ಡೆಯನ್ನು ಮೊದಲು ಸಿಪ್ಪೆ ಸುಲಿಯಬೇಕು. ಏನಾಗುತ್ತಿದೆ? ವಾಹ್, ಸಿಸ್ಟರ್ ಆಲೂಗಡ್ಡೆ ಸಿಪ್ಪೆ ಸುಲಿಯಲು ತುಂಬಾ ವಿಭಿನ್ನವಾದ ಮಾರ್ಗವನ್ನು ಆರಿಸಿಕೊಂಡಿದ್ದಾರೆ. ಅಜ್ಜಿಗೆ ಖುಷಿಯಾಗಿಲ್ಲ, ಆದರೆ ಅವಳು ತನ್ನ ಪ್ರೀತಿಯ ಮೊಮ್ಮಗಳ ಮೇಲೆ ಹೇಗೆ ಕೋಪಗೊಳ್ಳಲು ಸಾಧ್ಯ? ಈಗ ನೀವು ಆಲೂಗಡ್ಡೆಯನ್ನು ತೆಗೆದುಕೊಳ್ಳಬೇಕು. ಅಷ್ಟೇ. ಸಿಸ್ಟರ್ ವಿಶೇಷ ಚಾಕುವಿನಿಂದ ಆಲೂಗಡ್ಡೆಯನ್ನು ಕತ್ತರಿಸುತ್ತಾರೆ. ಈ ಸೌಂದರ್ಯವನ್ನು ನೋಡಿ. ಸ್ವಲ್ಪ ಬಣ್ಣ ಸೇರಿಸುವ ಸಮಯ ಬಂದಿದೆ. ವಾಹ್, ಅದು ತುಂಬಾ ಬ್ರೈಟ್ ಆಗಿದೆ. ಎಣ್ಣೆ ಸೇರಿಸಿ. ಮತ್ತು ನಾವು ನಮ್ಮ ಬಣ್ಣ ಬಣ್ಣದ ಆಲೂಗಡ್ಡೆಯನ್ನು ಫ್ರೈಯಿಂಗ್ ಪ್ಯಾನ್ಗೆ ಹಾಕಬಹುದು. ಅದ್ಭುತ. ಬಿಸಿ ಎಣ್ಣೆಯೊಂದಿಗೆ ನೀವು ಯಾವಾಗಲೂ ಅತ್ಯಂತ ಜಾಗರೂಕರಾಗಿರಬೇಕು. ಹೇ, ಜಾಗರೂಕರಾಗಿರಿ. ನಾವು ನಮ್ಮ ಬಣ್ಣದ ಆಲೂಗಡ್ಡೆಯನ್ನು ಪ್ಲೇಟ್ನಲ್ಲಿ ಸುಂದರವಾಗಿ ಹರಡುತ್ತೇವೆ. ಸಿಸ್ಟರ್ಗೆ ಇಂತಹ ಬ್ರೈಟ್ ಫ್ರೆಂಚ್ ಫ್ರೈಸ್ ಸಿಕ್ಕಿದೆ. ಅಜ್ಜಿ ಖಾದ್ಯದ ಹೆಚ್ಚು ಕ್ಲಾಸಿಕ್ ಆವೃತ್ತಿಯನ್ನು ಇಷ್ಟಪಡುತ್ತಾರೆ, ಮತ್ತು ಕೆಲವೊಮ್ಮೆ ಕ್ಲಾಸಿಕ್ ಆವೃತ್ತಿಯೇ ಅತ್ಯುತ್ತಮವಾಗಿರುತ್ತದೆ, ಅಲ್ಲವೇ? ಓ ಹೌದು, ಫ್ರೆಂಚ್ ಫ್ರೈಸ್ ಮತ್ತು ಕೆಚಪ್. ಈ ರುಚಿ ಬಾಲ್ಯದಿಂದಲೂ ಎಲ್ಲರಿಗೂ ಪರಿಚಿತವಾಗಿದೆ. ಇದಕ್ಕಿಂತ ಉತ್ತಮವಾದದ್ದು ಇನ್ನೇನಿದೆ? ಗ್ರೇಟ್ ಜಾಬ್ ಅಜ್ಜಿ. ಸರಿ, ಈ ಬಾರಿ ವೆನ್ಸ್ಡೇ ನಮ್ಮನ್ನು ಹೇಗೆ ಆಶ್ಚರ್ಯಗೊಳಿಸುತ್ತಾಳೆ? ವೆನ್ಸ್ಡೇ ಆಲೂಗಡ್ಡೆ ಈಗಾಗಲೇ ಬೆಂದಿದೆ. ಇದು ಸಾಮಾನ್ಯ ಸರ್ವಿಂಗ್ನಂತೆ ಕಾಣುತ್ತಿದೆ. ಆದರೆ ಕಾಯಿರಿ, ಇದೇನು? ಅಯ್ಯೋ ಇಲ್ಲ, ವೆನ್ಸ್ಡೇ ಬದಿಗಳನ್ನ ಅದಲು ಬದಲು ಮಾಡಿದಂತೆ ಕಾಣುತ್ತಿದೆ. ಅಜ್ಜಿ, ನಿನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುವುದು ಒಳ್ಳೆಯದು. ಇದು ದುರ್ಬಲ ಹೃದಯದವರಿಗಲ್ಲ. ಹಾಗಾದ್ರೆ ನಾವು ಎಲ್ಲಿ ಇದ್ದೆವು? ಓ ಹೌದು, ಫ್ರೆಂಚ್ ಫ್ರೈಸ್. ವೆನ್ಸ್ಡೇ ಆಲೂಗಡ್ಡೆಗೆ ಕಪ್ಪು ಬಣ್ಣ ಬಳಿಯುತ್ತಾಳೆ. ವಾಹ್, ಇದು ಎಷ್ಟು ಸುಂದರವಾಗಿದೆ. ಸಿಸ್ಟರ್ ಕೂಡ ವೆನ್ಸ್ಡೇ ಖಾದ್ಯವನ್ನು ಮೆಚ್ಚಿದಂತೆ ಕಾಣುತ್ತಿದೆ. ಅವಳ ರಿಯಾಕ್ಷನ್ ನೋಡಿ. ಸರಿ, ಮಾರ್ಗೋ ಏನು ಯೋಚಿಸ್ತಾಳೆ ಎಂದು ನೋಡೋಣ. ಸರಿ, ಇಲ್ಲಿ ಏನಿದೆ? ಅಯ್ಯೋ, ಈ ಆಲೂಗಡ್ಡೆ ಸ್ವಲ್ಪ ಸೀದು ಹೋಗಿದೆಯೇ? ಇಲ್ಲ, ಕೆಟ್ಟದಾಗಿಲ್ಲ. ಮತ್ತು ಕೆಚಪ್ ಜೊತೆ ಸೂಪರ್ ಆಗಿದೆ. ಓಹ್, ನಾನು ಕಂಟ್ರೋಲ್ ಮಾಡಿಕೊಳ್ಳದೆ ಕೊನೆಯ ತುಂಡಿನವರೆಗೂ ಎಲ್ಲವನ್ನೂ ತಿನ್ನುತ್ತೇನೆ. ಯಮ್ಮಿ. ಮುಂದಿನದಕ್ಕೆ ಹೋಗೋಣ. ಸರಿ, ಪರವಾಗಿಲ್ಲ, ನೋಡೋಣ. ಆದರೆ ಈ ರೀತಿ ತಿಂದರೆ ಇನ್ನೂ ರುಚಿಯಾಗಿರುತ್ತದೆ. ಸರಿ, ಬೈ ಬೈ ಆಲೂಗಡ್ಡೆಗಳೇ, ನಾನು ನಿಮ್ಮನ್ನು ತಿನ್ನಲಿದ್ದೇನೆ. ನಾನು ಸ್ವಲ್ಪ ಜಾಸ್ತಿ ತಿಂದೆ ಅನ್ಸುತ್ತೆ, ಆದರೆ ಇನ್ನು 3ನೇ ಕೋರ್ಸ್ ಇದೆ. ಎಷ್ಟು ಸುಂದರವಾದ ಖಾದ್ಯ. ಹೌದು, ಇದು ತುಂಬಾ ರುಚಿಯಾಗಿದೆ. ನನಗೆ ಈಗಾಗಲೇ ಅನಿಸುತ್ತಿದೆ.
ತುಂಬಾ ಚೆನ್ನಾಗಿದೆ, ಕೊನೆಯ ತುಂಡಿನವರೆಗೂ. ಅಯ್ಯೋ, ಓಹ್, ಚಿಂತಿಸಬೇಡಿ, ನಾನು ಆರಾಮಾಗಿದ್ದೇನೆ. ಸರಿ ಫ್ರೆಂಡ್ಸ್, ನೀವೆಲ್ಲರೂ ಮುಂದಿನ ಚಾಲೆಂಜ್ಗೆ ರೆಡಿಯಾಗಿದ್ದೀರಾ? ಹಾಗಾದರೆ ನೋಡೋಣ. ಪ್ಯಾನ್ ಕೇಕ್ಗಳು. ಓಹ್, ಇದು ಎಷ್ಟು ರುಚಿಕರವಾಗಿದೆ. ನಮ್ಮ ಹೀರೋಗಳಿಗೆ ಈ ಅದ್ಭುತವಾದ ಖಾದ್ಯವನ್ನು ಹೇಗೆ ಬೇಯಿಸಬೇಕು ಎಂದು ತಿಳಿದಿದ್ದು ನಾನು ಭಾವಿಸುತ್ತೇನೆ. ಹಲವು ವಿಧಾನಗಳಿವೆ. ಸರಿ, ಹೋಗೋಣ. ಅಜ್ಜಿ ಯಾವಾಗಲೂ ಮೊದಲಿಗೆ ಅಡುಗೆ ಮಾಡಲು ಪ್ರಾರಂಭಿಸುತ್ತಾರೆ. ಪ್ಯಾನ್ ಕೇಕ್ ಹಿಟ್ಟನ್ನು ಎಚ್ಚರಿಕೆಯಿಂದ ಪ್ಯಾನ್ಗೆ ಸುರಿಯಿರಿ. ಗ್ರೇಟ್. ಕ್ರಸ್ಟ್ ಕಾಣಿಸುತ್ತಿದೆಯೇ? ನೀವು ಅದನ್ನು ತಿರುಗಿಸಬಹುದು ಮತ್ತು ಈ ಪ್ಯಾನ್ ಕೇಕ್ ಪರಿಪೂರ್ಣವಾಗಿದೆ. ಹಲವು ವರ್ಷಗಳ ಅನುಭವ ಅಂದ್ರೆ ಇದೆ. ವೆನ್ಸ್ಡೇ, ನಿನಗೆ ಏನಾಗಿದೆ? ಓ, ಕೈಯ ಸಹಾಯವಿಲ್ಲದೆ ನಿನಗೆ ಮಾಡಲು ಸಾಧ್ಯವಿಲ್ಲ ಎಂದು ತೋರುತ್ತದೆ. ಕಪ್ಪು ಬಣ್ಣವೇ? ಖಂಡಿತ. ಯಾರಿಗೆ ಸಂಶಯವಿತ್ತು? ಇದು ವೆನ್ಸ್ಡೇ. ಈ ಬಣ್ಣವನ್ನು ನೋಡಿ, ಹೇ, ಅವಳು ಸ್ವಲ್ಪ ಮಗ್ನಳಾದಂತೆ ಕಾಣುತ್ತಿದೆ. ಓಕೆ, ನಮ್ಮ ಪ್ಯಾನ್ ಕೇಕ್ಗಳಿಗೆ ಹಿಂತಿರುಗೋಣ. ವಾಹ್, ಇದು ನಿಜಕ್ಕೂ ಸುಂದರವಾಗಿದೆ. ಹೌದು, ಕಪ್ಪು ಆಹಾರ ಯಾವಾಗಲೂ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತದೆ. ಮತ್ತು ನಿನ್ನ ನೆಚ್ಚಿನ ಬಣ್ಣ ಯಾವುದು? ನಿಮ್ಮ ಆಯ್ಕೆಗಳನ್ನು ಕಾಮೆಂಟ್ಗಳಲ್ಲಿ ತಿಳಿಸಿ ಮತ್ತು ಬಹುಶಃ ಮುಂದಿನ ವಿಡಿಯೋದಲ್ಲಿ ನಾವು ಅದನ್ನು ಮಾಡುತ್ತೇವೆ. ಈ ಮಧ್ಯೆ ಸಿಸ್ಟರ್ ಮನಸ್ಸಿನಲ್ಲಿ ಏನೋ ಆಸಕ್ತಿದಾಯಕ ವಿಷಯ ಇರುವಂತೆ ತೋರ್ತಿದೆ. ವಾಹ್, ಇದು ಇನ್ನು ಮುಂದೆ ಪ್ಯಾನ್ ಕೇಕ್ ಅಲ್ಲ, ಆದರೆ ಒಂದು ಕಲಾಕೃತಿ. ಓಹ್, ಹೇಗೋ ಈ ಬಣ್ಣ ಯಾವುದೇ ರೀತಿಯಲ್ಲಿ ಹೊರಬರಲು ಬಯಸುತ್ತಿಲ್ಲ. ಅಯ್ಯೋ, ಇದು ಕಣ್ಣಿಗೆ ಸಿಡಿದು ಹೋಯ್ತು. ನಮ್ಮ ಸಿಸ್ಟರ್ ಆರಾಮಾಗಿದ್ದಾಳೆ ಎಂದು ಭಾವಿಸುತ್ತೇನೆ. ಹೌದು, ಎಲ್ಲವೂ ಸರಿಯಾಗಿದೆ. ಈ ಸಂದರ್ಭದಲ್ಲಿ ಎಲ್ಲಾ ತೊಂದರೆಗಳ ನಡುವೆಯೂ ಬಿಟ್ಟುಕೊಡದಿರುವುದು ಅತ್ಯಂತ ಪ್ರಮುಖ ವಿಷಯ ಅಲ್ವಾ? ನಾವು ಅದನ್ನು ಮಾಡುತ್ತಿದ್ದೇವೆ. ವಾಹ್, ಇದು ಯೂನಿಕಾರ್ನ್. ಈ ಸೌಂದರ್ಯವನ್ನು ನೋಡಿ. ಹೌದು, ಇಂತಹ ಕ್ಷಣಗಳಲ್ಲಿ ಅಜ್ಜಿಗೆ ತನ್ನ ಮೊಮ್ಮಗಳ ಬಗ್ಗೆ ತುಂಬಾ ಹೆಮ್ಮೆ ಇರುತ್ತದೆ. ಮತ್ತು ಅಜ್ಜಿಯ ಬಗ್ಗೆ ಏನು? ನಮಗಾಗಿ ಒಂದು ಹಳೆಯ ಉತ್ತಮ ರೆಸಿಪಿ ಕಾಯುತ್ತಿರುವಂತೆ ತೋರುತ್ತಿದೆ. ಬೆಣ್ಣೆ ಮತ್ತು ಮೇಪಲ್ ಸಿರಪ್ನೊಂದಿಗೆ ಪ್ಯಾನ್ ಕೇಕ್ಗಳು. ಇದನ್ನು ನೋಡಿದರೆ ತಕ್ಷಣ ಬಾಯಲ್ಲಿ ನೀರೂರುತ್ತದೆ. ವೆನ್ಸ್ಡೇ ಪ್ಯಾನ್ ಕೇಕ್ಗಳು ಕೂಡ ದೊಡ್ಡದಾಗಿವೆ ಎಂದು ನಾನು ಭಾವಿಸುತ್ತೇನೆ. ಹೌದು, ಅವು ವಿಭಿನ್ನವಾಗಿ ಕಾಣುತ್ತವೆ. ವೆನ್ಸ್ಡೇ ತನ್ನ ನೆಚ್ಚಿನ ಬೆರ್ರಿ ಸಿರಪ್ ಅನ್ನು ಸೇರಿಸುತ್ತಾಳೆ. ಮತ್ತು ಅಯ್ಯೋ, ಅವು ಜೇಡಗಳೇ. ಶಾಂತರಾಗಿರಿ ಅಜ್ಜಿ, ಈ ಜೇಡಗಳನ್ನು ಚಾಕೊಲೇಟ್ನಿಂದ ಮಾಡಲಾಗಿದೆ. ಸರಿ, ಮಾರ್ಗೋ, ನಮ್ಮ ಸ್ಪರ್ಧಿಗಳ ಖಾದ್ಯಗಳನ್ನು ಸವಿಯುವ ಸಮಯ ಬಂದಿದೆ. ಓಹ್, ಇದೇನು ಭಯಾನಕವಾಗಿ ಕಾಣುತ್ತಿದೆ. ಪ್ಯಾನ್ ಕೇಕ್ ಅನ್ನು ಟ್ರೈ ಮಾಡೋಣ. ಪರವಾಗಿಲ್ಲ. ನಮಗೆ ಮುಂದೆ ಏನಿದೆ? ವಾಹ್, ಎಷ್ಟು ರುಚಿಯಾಗಿದೆ. ಮತ್ತು ರುಚಿಯಂತೂ ಸೂಪರ್ ಆಗಿದೆ. ಇದು ಎಂತ ಸೌಂದರ್ಯ! ಯೂನಿಕಾರ್ನ್. ಇದು ಎಷ್ಟು ಸಿಹಿಯಾಗಿದೆ ಮತ್ತು ಎಷ್ಟು ರುಚಿಯಾಗಿದೆ. ಓಕೆ, ನಾನು ವಿಜೇತರನ್ನು ನಿರ್ಧರಿಸಿದ್ದೇನೆ ಎಂದು ಭಾವಿಸುತ್ತೇನೆ. ಇಲ್ಲಿದೆ. ಅಭಿನಂದನೆಗಳು ಸಿಸ್ಟರ್, ನೀನು ಈ ಗೆಲುವಿಗೆ ಅರ್ಹಳು.